ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್. ಸ್ನೇಹಿತರೆ, ಸೊ ಈ ಹಿಂದೆ ನಡೆದಂತಹ ಈ ಒಂದು ಕೇಂದ್ರ ಸರ್ಕಾರದ SSC ಜಡಿಯಲ್ಲಿ ಸುಮಾರು ಜನರು ನಮ್ಮ ನಮ್ಮ ಕೋಚಿಂಗ್ ಸೆಂಟರ್ ಇಂದ ಸೆಲೆಕ್ಷನ್ ಆಗಿದ್ರು. ಸೊ ಈಗ ಕೂಡ ಕೇಂದ್ರ ಸರ್ಕಾರದಿಂದ 25,000ಕ್ಕಿಂತ ಅಧಿಕವಾದಂತಹ SSC ಜಡಿ ಕಾಲ್ಫಾರ್ಮ್ ಆಗೈತಲ್ರಿ. ಸೊ ಆ ಒಂದು ಉದ್ದೇಶದಿಂದ ನಾವು 20ನೇ ತಾರೀಕು ಹೊಸ ಬ್ಯಾಚ್ ಅನ್ನ ಅನೌನ್ಸ್ ಮಾಡಿದೀವ್ರಿ. ಸೊ ಆಸಕ್ತರು ಬಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸೊ ಅತಿ ಕಡಿಮೆಯ ಒಂದು ಮೊತ್ತದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಬಹಳ ಕಮ್ಮಿ ಒಂದು ಫೀಸ್ ಅನ್ನ ಇಟ್ಟಿರ್ತೀವಿ. ಅದ್ರ ಜೊತೆಗೆ ಸೊ ದೈಹಿಕ ಒಂದು ಫಿಸಿಕಲ್ ಟ್ರೈನಿಂಗ್ ಅನ್ನ ಉಚಿತವಾಗಿ ಫಿಸಿಕಲ್ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೂಡ ನಾವು ಕಲ್ಪಿಸಿಕೊಡ್ತಾ ಇದೀವಿ. ಸೊ ಆಸಕ್ತರು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳ್ರಿ. ಸೊ ಇದೇ 20ನೇ ತಾರೀಕದಂದು ಓಕೆ. ಸೊ ಇದೇ 20ನೇ ತಾರೀಕಿನಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗಿರ್ತಾವ ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಕೂಡ ಈ ವಿಷಯವನ್ನ ಶೇರ್ ಮಾಡ್ರಿ. ಓಕೆ. ಸೊ ನಮಸ್ಕಾರ, ನಮ್ಮ ಆತ್ಮೀಯ ನಾಗರಾಜ್ ಸರ್ ಹೇಳಿದಂಗೆ SSC GD ಬ್ಯಾಚ್ ನ ಟಾರ್ಗೆಟ್ ಕೋಚಿಂಗ್ ಸೆಂಟರ್ 20 ತಾರೀಕಿಂದ ನಾವು ಚಾಲೂ ಮಾಡಕತ್ತೇವ್ರಿ. ಸೊ ಅದರಲ್ಲಿ ನೀವು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಟೋಟಲ್ 4 ಪೇಪರ್ಸ್ ಬರ್ತಾವ ಅಂತ ನಾನು ಲಾಸ್ಟ್ ವಿಡಿಯೋ ಹೇಳಿದ್ದೆ. ಸೊ ಆ 4 ಪೇಪರ್ಸ್ ಅಲ್ಲಿ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಅನ್ನೋ ಟಾಪಿಕ್ ನಾನೇ ಕವರ್ ಮಾಡಕತ್ತೀನಿ. ಸೊ ಅದರಲ್ಲಿ ಟೋಟಲ್ ನಿಮಗೆ 40 ಕ್ವಶನ್ಸ್ 80 ಮಾರ್ಕ್ಸ್ ಬರ್ತೈತಿ. ಸೊ 40 ಕ್ವಶನ್ಸ್ 80 ಮಾರ್ಕ್ಸ್ ಅಲ್ಲಿ ಆಲ್ಮೋಸ್ಟ್ 60 to 70 ಮಾರ್ಕ್ಸ್ ಅನ್ನ ಯಾವ ತರ ತಗೋಬೇಕು, ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಯಾವ ತರ ಟೆಕ್ಸ್ಟ್ ನ ಯೂಸ್ ಮಾಡ್ಬೇಕಂತ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡಾಕತ್ತೀನಿ. ಸೊ ಮತ್ತೆ ಯಾಕೆ ವೇಟ್ ಮಾಡಕತ್ತೀನಿ, ನೋಟಿಫಿಕೇಶನ್ ಅಪ್ಡೇಟ್ ಆಗೈತಿ, ಎಕ್ಸಾಮ್ ಅಪ್ಲಿಕೇಶನ್ ಕೂಡ ನೀವು ಫಿಲ್ ಮಾಡಿದ್ರೆ ಅಂತ ನಾನು ತಿಳ್ಕೊತೀನಿ. ಸೊ ಆದಷ್ಟು ಬೇಗ ಬಂದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಸಿಟ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ.